ಮಾತು ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗದೆ ಹೋದ್ರೆ ನಮ್ಗೆ ಕಷ್ಟ ಇದೆ ಅಂತ ಹೇಳಿ. ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಅವ್ರದ್ದು ಇದು ನೋಡಿದೆ, ಏನಂದ್ರೆ ಪತ್ರಿಕೆಯಲ್ಲಿ ಬರೋದು ಒಂದು ಭಾಗ, ಸ್ಕ್ರೋಲ್ ಬರೋದು ಒಂದು ಭಾಗ, ಅವ್ರದ್ದು ಆ್ಯಕ್ಚುಲಿ ವಿಡಿಯೋ ನೋಡಿದ್ದು ನಾನು. ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳ್ಯಾರ. ಅಂದರೆ ಈಗ ಒಗ್ಗಟ್ಟಾಗಿ ಹೊಂಟಿಲ್ಲ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಪಿಕೊಂಡಾರ. ಸೊ ಹಾಗಾಗಿ ಅವ್ರದ್ದು ಪರಿಸ್ಥಿತಿ ಏನದ ಅಂತ ಇದರಿಂದ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತು ಒಬ್ಬರು ಹೇಳ್ತಾರೆ 2028ರವರೆಗೆ 19ನೇ ಬಜೆಟನ್ನು ಅವರು ಮುಖ್ಯಮಂತ್ರಿಗಳ ಮಗ ಸುಪುತ್ರ ಹೇಳೋದು ನಮ್ಮ ಪೂಜ್ಯ ತಂದೆಯವರು ಅದನ್ನು ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಮೇಲಿಂದ ಡಿ.ಕೆ. ಶಿವಕುಮಾರ್ ಇವ್ರು ಹೇಳ್ತಾರೆ ನೆಕ್ಸ್ಟ್ ಬಜೆಟು ಡಿ.ಕೆ. ಶಿವಕುಮಾರ್ ಅವರು ಮಂಡಿಸ್ತಾರಂತೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯೊಳಗೆ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅಂತ ತಿಳ್ಕೊಂಡು ಅವರು ಒಪ್ಪಿಕೊಂಡಿದ್ದಾರೆ. ಸೊ ಇದರ ಅರ್ಥ ಇಷ್ಟ, ಒಟ್ಟಿಗೆ ಹೋಗ್ಬೇಕು ಅಂತ ಅವ್ರು ಹಿಂದೂ ಹೇಳಿದ್ದಾರೆ, ಈಗೂ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಹಿಂದೆ ಹೇಳಿದ್ದು ಕೇಳಿಲ್ಲ, ಈಗ ಹೇಳಿದ್ದು ಕೇಳೋದಿಲ್ಲ, ಮುಂದೆ ಹೇಳಿದ್ದು ಕೇಳೋದಿಲ್ಲ ಅಂತ.